ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಭು ಸರ್, ಮ್ಯಾಥ್ಸ್ ಮತ್ತು ರೀಸನಿಂಗ್ ಫ್ಯಾಕಲ್ಟಿ. ಸೊ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ನಾವು SSSGD ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ ಯಾವ ಮಂತಲ್ಲಿರೋದು ಕ್ವೆಶನ್ ಪೇಪರ್ ಅಂದರೆ ಇದು ಫೆಬ್ರವರಿ 20, 2024ರಲ್ಲಿ ನಡೆದಿರುವಂಥ ಕ್ವೆಶನ್ ಪೇಪರು. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನೋಡ್ರಿ, ಒಂದನೇ ಕ್ವೆಶನ್ ಏನಿದೆ, ಸಿಂಪ್ಲಿಫಿಕೇಶನ್ ಮೇಲಿರೋ ಕ್ವೆಶನ್. ಸೊ ಯು ಹ್ಯಾವ್ ಆಲ್ರೆಡಿ ನೋ ದ್ಯಾಟ್ ಇದು ಎದ್ರ ಮೇಲಿದೆ, ಬೋರ್ಡ್ ಮಾಸ್ ರೂಲ್ ಮೇಲೆ. ಬೋರ್ಡ್ ಮಾಸ್ ಅಂದರೆ ಸಿಂಪ್ಲಿಫಿಕೇಶನ್. ಸೊ ಅಕಾರ್ಡಿಂಗ್ ಟು ರೂಲ್ ಏನು ಹೇಳುತ್ತೆ ರೀ, ಫಸ್ಟ್ ಯಾವತ್ತು ಸಾಲ್ವ್ ಮಾಡಬೇಕು, ಬ್ರ್ಯಾಕೆಟ್ ಸಾಲ್ವ್ ಮಾಡಬೇಕು. ಸೊ ಲೆಟ್ಸ್ ಟ್ರೈ ದಿಸ್ ಒನ್. ಸೊ ಬ್ರ್ಯಾಕೆಟ್ ಅಂದರೆ ನೋಡಿ, ಇದು ಎಷ್ಟು ದೊಡ್ಡದು ಬ್ರ್ಯಾಕೆಟ್ ಇದೆ. ಬ್ರ್ಯಾಕೆಟ್ ಒಳಗಡೆ ಯಾವ್ದು ಮಾಡಬೇಕು, ಇನ್ನರ್ ಬ್ರ್ಯಾಕೆಟ್ನ ಸಾಲ್ವ್ ಮಾಡಬೇಕು. ಸೊ ಈ ಕ್ವಶನ್ನ ಕಂಪ್ಲೀಟಾಗಿ ತೊಗೊಳೋದಕ್ಕಿಂತ ಮುಂಚೆ ಫಸ್ಟ್ ಈ ಬ್ರ್ಯಾಕೆಟ್ನ ಇನ್ನರ್ ಬ್ರ್ಯಾಕೆಟ್ನ ಸಾಲ್ವ್ ಮಾಡಿ. ಏನಿದೆ, 96 ಆಫ್ ಅಂದ್ರೆ ಏನು, ಇಂಟು 2 ಡಿವೈಡೆಡ್ ಬೈ 24. ನೋಡಿ ಪಾಸಿಬಲ್ ಎಲ್ಲೆಲ್ಲಿ ವೇ ಅದಾವೆ ಕಟ್ತಾ ಮಾಡಿ. 2 ಒಂದಲೇ 2 12, 12 ಒಂದಲೇ 12 ಎಂಟ್ಲೆ. ಸೊ ಹೋಲ್ ಈ ಬ್ರ್ಯಾಕೆಟಿಂದ ಆನ್ಸರ್ ಏನು ಬಂತು ನಿಮ್ಮದು, 8 ಬಂತು. ಸೊ ಇವಾಗ ನೋಡಿ, ಆ 8ಅನ್ನು ನಾನು ಇದರಲ್ಲಿ ಫಿಲಪ್ ಮಾಡ್ತೀನಿ. ಸೊ ನೋಡಿ ಇವಾಗ 41 ಇಂಟು ಬ್ರ್ಯಾಕೆಟ್ 36 ಆಫ್ 4 ಡಿವೈಡೆಡ್ ಬೈ, ಇದು ಮಾಡಿದಾಗ ಎಷ್ಟು ಬಂದಿತ್ತು ನಮ್ಮದು, 8 ಬಂದಿತ್ತು. ಬ್ರ್ಯಾಕೆಟ್ ಕ್ಲೋಸ್ ಮಾಡಿ. ಸೊ ನೆಕ್ಸ್ಟ್ 41 ಇಂಟು ಈ ಬ್ರ್ಯಾಕೆಟ್ನಲ್ಲಿ ನೋಡಿ, ನೆಕ್ಸ್ಟ್ ಬ್ರ್ಯಾಕೆಟ್ ಓಪನ್ ಮಾಡಿ, 36 ಇಂಟು 4 ಹೋಲ್ ಡಿವೈಡೆಡ್ ಬೈ 8. ಸೊ ಪಾಸಿಬಲ್ ನೋಡಿರಿ, ಮತ್ತೆ 4 ಒಂದಲೇ 4 ಎರಡಲೆ 2 ಒಂದಲೇ 2 18. ಸೊ ಏನು ಬಂತು ಇವಾಗ, 41 ಇಂಟು 18. ಸೊ ಇವಾಗ 41ಗೆ 18ರಲ್ಲಿ ಗುಣಾಕಾರ ಮಾಡ್ತಾ ಟೈಮ್ ವೇಸ್ಟ್ ಮಾಡಬಾರ್ದು. ಚೆಕ್ ನೋಡಿ, ಇಲ್ಲಿ ಆಪ್ಷನಲ್ಲಿ ಚೆಕ್ ಮಾಡಿ, ಯೂನಿಟ್ ಡಿಜಿಟ್ ಮೇಲೆ ವರ್ಕ್ ಆಗ್ತಾ ಇದೆ ನೋಡಿ. ಇವಾಗ 8 ಒಂದಲೇ ನೋಡಿ, 41ಕ್ಕೆ 18ರಲ್ಲಿ ಗುಣಾಕಾರ ಮಾಡಿದರೆ ಲಾಸ್ಟ್ ಡಿಜಿಟ್ 8 ಬರಲೇಬೇಕಾ? ಹಾಂ. ಸೊ ಇಲ್ಲಿ ಚೆಕ್ ಮಾಡಿ, ಎಲ್ಲ ಆಪ್ಷನ್ಗಳು ನೋಡಿ 6, 7 ಇರೋದು ಒಂದೇ ಆಪ್ಷನ್ ಯಾವುದು, 8 ಇದೆ ಅಂದರೆ ಆಟೋಮೆಟಿಕ್ ಆನ್ಸರ್ ಏನು ಬರುತ್ತೆ, 738. ಪೂರ್ತಿ ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಏನಾದರೂ ಇನ್ನೊಂದು ಆಪ್ಷನ್ ಯಾವಾದರೂ 8 ಇದ್ದರೆ ಆವಾಗ ಮಾತ್ರ ಗುಣಾಕಾರ ಮಾಡಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ನೋಡಿ, ಅನುಪಾತ 7,200 ರೂಪಾಯಿ ಮೊತ್ತವನ್ನು ಪಿ, ಕ್ಯೂ ಮತ್ತು ಆರ್ ಮಧ್ಯೆ ಹಂಚ್ತಾ ಇದ್ದಾರೆ. ಅನುಪಾತ ಕೊಟ್ಟಾರ್ರಿ, ಪಿ ಕ್ಯೂ ಆರ್. ಅನುಪಾತ ನೋಡಿ 1/2, 4 ಮತ್ತು 3/2 ಅನುಪಾತಗಳಗಡೆ ಇದ್ದಾವೆ. ಓಕೆ. ಸೊ ಅದರಲ್ಲಿ ಯಾರು ಶೇರ್ ಕೇಳಿದ್ದಾರೆ, ಆರ್ ಶೇರ್ನ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡಿ, ಕೆಳಗಡೆ ಏನಿಲ್ಲ ಅಂದರೆ ಒಂದಿರುತ್ತೆ. ಇದು ನೋಡಿರಿ, ನಾರ್ಮಲ್ ಅನುಪಾತ ಕೊಟ್ಟಿದ್ದರೆ ಸಡನ್ನಾಗಿ ನೀವು 3 ಅನುಪಾತಗಳನ್ನು ಕೂಡಿಸಿ ಭಾಗ ಹೊಡೆದು ಅದು ಆರ್ ಬಗ್ಗೆ ಕಂಡುಹಿಡಿತಿದ್ರಿ. ಬಟ್ ಇವಾಗ ಭಿನ್ನ ರಾಶಿ ಕೊಟ್ಟಿರೋದ್ರಿಂದ ಮೊದಲು ಇವೆರಡು 3 ಡಿನಾಮಿನೇಟರ್ದು ಏನು ತೆಗಿಬೇಕು, ಲಸ ತೆಗಿಬೇಕು. 2, 1, 2ರ ಎಲ್ ಸಿ ಎಮ್ ತೆಗೆದಾಗ ಏನು ಬರುತ್ತೆ, 2 ಬರುತ್ತೆ. ಬಂದು ಎಲ್ ಸಿ ಎಮ್ನ ಪ್ರತಿಯೊಂದಕ್ಕೂ ಗುಣಾಕಾರ ಮಾಡಬೇಕು. 1/2 ಇಂಟು 2 ಅನುಪಾತ 4 ಇಂಟು 2 ಅನುಪಾತ 3/2 ಇಂಟು 2. ನೋಡಿರಿ, ಈ 2 2 ಹೋಯ್ತು, ಈ 2 2 ಅನುಪಾತ ಏನು ಉಳಿತು, 1 ಅನುಪಾತ 4 ಎರಡಲೆ 8 ಅನುಪಾತ 3. ಓಕೆ, ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಅಂದರೆ ಅನುಪಾತ ಎಷ್ಟು ಬಂತು, 1 ಅನುಪಾತ 8 ಅನುಪಾತ 3. ಇವಾಗ ನಾನು ಇನ್ನೊಮ್ಮೆ ಸ್ಕ್ರೀನ್ನ ಕ್ಲಿಯರ್ ಮಾಡ್ಕೋತೀನಿ. ಸೊ ನೋಡಿ, ಇವಾಗ ಪಿ ಕ್ಯೂ ಆರ್ ಅನುಪಾತ ನೆನಪಿದೆಯಾ, 1 ಅನುಪಾತ 8 ಅನುಪಾತ 3 ಇದೆ. ಬಟ್ ಅಮೌಂಟ್ ಕೊಟ್ಟಿರೋ ಅಮೌಂಟ್ ಎಷ್ಟಿದೆ, 7,200 ರೂಪಾಯಿ. ಸೊ ನೀವು ಏನು ಮಾಡಿ, ಅನುಪಾತನ ಕೂಡಿಸಿ. ಅಂದರೆ ಎಷ್ಟು ಟೋಟಲ್ ನೋಡಿ, ಪಿಗೆ 1 ಭಾಗ ಹೋಗ್ಬೇಕು, ಕ್ಯೂಗೆ 8 ಭಾಗ ಹೋಗ್ಬೇಕು, ಆರ್ಗೆ 3 ಭಾಗ. ಅಂದರೆ ಟೋಟಲ್ ಎಷ್ಟು ಭಾಗ ಆಯಿತು, 12 ಭಾಗ. ಬರೋಬ್ಬರಿ ಎಷ್ಟಾಗುತ್ತೆ, 7,200 ಅಂದರೆ 1 ಭಾಗ ಅಂದರೆ ಎಷ್ಟಾಗುತ್ತೆ, 7,200ಕ್ಕೆ ಡಿವೈಡೆಡ್ ಬೈ 12 ಮಾಡಿದರೆ 12 ಆರ್ಲೆ ಅಂದರೆ 600. 1 ಭಾಗ ಅಂದರೆ ಎಷ್ಟಾಗುತ್ತೆ, 600. ಓಕೆ, ಅಂದರೆ ನಿಮಗೆ ಯಾರ್ದು ಕೇಳಿದ್ದಾರೆ ಇವಾಗ, ಆರ್ನ ಭಾಗ. ಸೊ 6 ಅಂದರೆ ಎಷ್ಟಿದೆ, 3. 1 ಭಾಗಕ್ಕೆ ಎಷ್ಟು ಬಂದಿದೆ, 600 ರೂಪಾಯಿ. ಅಂದರೆ ಎಷ್ಟಾಗುತ್ತೆ, 1,800 ರೂಪಾಯಿ ಏನಾಗುತ್ತೆ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ, 1,800. ಸೊ ನೆಕ್ಸ್ಟ್ ಹೋಗಿ, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ಹಾನಿಯಲ್ಲಿದೆ. ಸೊ ಓಕೆ, ಸೊ ನೋಡಿ, ರೋಹಿತ್
ಒಂದು ಬ್ಯಾಟ್ನ ಖರೀದಿ ಮಾಡ್ತಾನೆ ಎಷ್ಟಕ್ಕೆ 2320 ರೂಪಾಯಿ ಅನ್ನೋದೇನಾಯ್ತು ರೀ, ಇದು ಸಿ ಪಿ ಆಗುತ್ತೆ. ಸಿ ಪಿ ಓಕೆ, ಅಂದರೆ ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್ 2320 ರೂಪಾಯಿ. ಅದೇ ಥರ ಮುಂದೆ ಏನು ಮಾಡ್ತಾನೆ, ಈ ಸ್ಪೆಂಡ್ಸ್ RS 180 rupees ಆನ್ ಇಟ್ಸ್ ರಿಪೇರಿ ಮಾಡೋಕೆ 180 ರೂಪಾಯಿ ಖರ್ಚು ಮಾಡತ್ತಾನ. ಇಟ್ ಮೀನ್ಸ್ ಅಂದರೆ ಆ 180 ರೂಪಾಯಿನೂ ಅವನ ಜೇಬಿನಿಂದ ಹೋಗಿದೆ. ಅಂದರೆ ಈ 180 ಇದರಲ್ಲಿ ಸೇರಿಸ್ಕೋಬೇಕು. 0 8 2 10 5 ಎಷ್ಟಾಗುತ್ತೆ ಅಂದರೆ ಅವನ ಸಿ ಪಿ ಎಷ್ಟು, 2500 ರೂಪಾಯಿ ಆಯಿತು. ಆದರೆ ಮುಂದೆ ಏನು ಹೇಳ್ತಾ ಇದ್ದಾನೆ, ಇಫ್ ಈ ಸೆಲ್ಸ್ ಇಟ್ ಫಾರ್ 2400 ಅಂದರೆ ಎಷ್ಟಕ್ಕೆ ಮಾರ್ತಾ ಇದ್ದಾನೆ, ಎಸ್ ಪಿ ಈಸ್ ಈಕ್ವಲ್ ಟು 2400 ಅಂದರೆ ಮಾರಿದ ಬೆಲೆ ಆಯಿತು. ಸೊ ಅರ್ಥ ಮಾಡ್ಕೊಳ್ಳಿ, ಅವನು ಸಿ ಪಿ ಎಷ್ಟಿದೆ, 2500 ಇದೆ, ಮಾರಿದಾನೆ ಎಷ್ಟು, 2400 ಅಂದರೆ ಆಫ್ಕೋರ್ಸ್ ಈಸ್ ಇನ್ ಲಾಸ್. ಎಷ್ಟಕ್ಕೆ, 100 ರೂಪಾಯಿ ಲಾಸ್ ಇದ್ದಾನೆ. ಸೊ ಪರ್ಸೆಂಟೇಜ್ ಲಾಸ್ನ ಕಂಡುಹಿಡಿಬೇಕಂದ್ರೆ ಎಷ್ಟು ರೂಪಾಯಿ ಲಾಸಲ್ಲಿದ್ದಾನೆ, 100 ಡಿವೈಡೆಡ್ ಬೈ ಯಾವಾಗಲೂ ನಾವು ಏನು ಮಾಡಬೇಕು, ಸಿ ಪಿನ ಹಾಕಬೇಕು ಇಂಟು ಪರ್ಸೆಂಟೇಜ್ ಕಂಡುಹಿಡಿಯೋಕ್ಕೆ 100. 200 2 0 ಹೋಯ್ತು, 25 ಅಂದರೆ 25 ನಾಲ್ಕಲಿ ಅಂದರೆ ಲಾಸ್ ಪರ್ಸೆಂಟ್ ಎಷ್ಟಾಗುತ್ತೆ, 4%. ಸೊ ಆನ್ಸರ್ ಈಸ್ 4%. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಬನ್ನಿ. ಇದು ನೋಡಿ ಮೆನ್ಸುರೇಷನ್ ಮೇಲಿದೆ ಪ್ರಾಬ್ಲಮ್ಮು. ಸೊ ಮೆನ್ಸುರೇಷನ್ ಮೇಲಿರೋದ್ರಿಂದ ಏನಿದೆ, ಒಂದು ರೆಕ್ಟ್ಯಾಂಗಲ್ ಅಂದರೆ ಏನು, ಆಯತ. ಎಲ್ಲರಿಗೂ ನಿಮ್ಗೆ ಗೊತ್ತಿದೆ, ಲೆಂತ್ ಇಂಟು ಬ್ರೆತ್ ಅಂತ ಬರುತ್ತೆ. ಸೊ ಕ್ವಶನಲ್ಲಿ ನೋಡಿ, ಒಂದು ಆಯತದ ಉದ್ದನ್ನು ಎಷ್ಟು 14.28% ಹೆಚ್ಚಿಸಿದರೆ ಅದೇ ಥರ ಬ್ರೆತ್ ಅಂದರೆ ಅಗಲನ್ನು ಎಷ್ಟು ಕಡಿಮೆ ಮಾಡಬೇಕು. ಸೊ ಈ ಏರಿಯಾನ ಮಾತ್ರ ಚೇಂಜ್ ಆಗಬಾರ್ದು. ಅರ್ಥ ಆಗ್ತಾ ಇದೆನಾ, ಏನು ಉದ್ದ ಇಷ್ಟು ಪರ್ಸೆಂಟೇಜ್ ಅಂದರೆ 14.28% ಹೆಚ್ಚು ಮಾಡಬೇಕು, ಅಗಲ ಆಟೋಮೆಟಿಕ್ ಎಷ್ಟು ಕಡಿಮೆ ಆಗಬೇಕು ಅಂದರೆ ಇದು ಏರಿಯಾ ಮಾತ್ರ ಚೇಂಜ್ ಆಗಬಾರ್ದು. ಸೊ ಏನಿದೆ, ಫಸ್ಟ್ ಆಫ್ ಆಲ್ ಲೆಂತ್ 14.28%. ಸರ್ ಇದು 14.28 ಹೆಂಗೆ ತೊಗೋಬೇಕು ರೀ, ಹೇಳ್ತೀನಿ ಅದನ್ನ ಹೆಂಗೆ ಮಾಡೋದು. ಫಸ್ಟ್ 14.28% ಅಂದರೆ ಏನು, 1/7 ಅಂದರ್ಥ. ಹೆಂಗೆ ಸರ್ ಇದು ಹೇಳ್ತೀನಿ, ನೋ ವರಿ, ಫಸ್ಟ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಫಸ್ಟ್ 14.28 ಅಂದರೆ ಏನಂದೆ ನಾನು, 1/7 ಅಂದರೆ ಲೆಂತು ಫಸ್ಟು ಎಷ್ಟಿತ್ತು, 7 ಇರೋದನ್ನು ಇವಾಗ ನೋಡಿ ಇನ್ನೊಮ್ಮೆ ನೋಡಿ, 14.28% ಅಂದರೆ 14.28% ಅಂದರೆ ಮೀನಿಂಗು 1/7 ಅಂದರೆ ಮುಂಚೆ 7 ಇತ್ತು, ಇವಾಗ 1 ಹೆಚ್ಚಾಗ್ತಾಯಿದೆ ಅಂದರೆ 8 ಅಂದರ್ಥ. ಅಂದರೆ ಇವಾಗ ನೋಡಿ ನಾನು ಹೇಳ್ತೀನಿ. ಸೊ ಏರಿಯಾ ಕೊಟ್ಟು ಫಾರ್ಮುಲಾ ಏನಿದೆ, ಎಲ್ ಇಂಟು ಬ್ರೆತ್. ಸೊ ಫಸ್ಟ್ ಮುಂಚೆ ಎಷ್ಟಿತ್ತು, ಸೊ ಮುಂಚೆ ಲೆಂತು 7 ಇತ್ತು, ಇವಾಗ ಎಷ್ಟಾಗ್ತಾಯಿದೆ, 8 ಆಗ್ತಾಯಿದೆ. ಓಕೆ, ಸೊ ಬಟ್ ಬ್ರೆತ್ ಏನಾಗಬೇಕು, 8 ಇರೋದು 7 ಆಗಲೇಬೇಕು, ಯಾಕಂದರೆ ಬ್ರೆತ್, ಸೊ ಏರಿಯಾ ಏನು ಚೇಂಜ್ ಆಗಬಾರ್ದು ಅಂದರೆ 8 ಇರೋದು 7 ಆಗಲೇಬೇಕು. ಸೊ ಅಂದರೆ ಎಷ್ಟು ಕಡಿಮೆ ಆಗಬೇಕು, 1 ಡಿವೈಡೆಡ್ ಬೈ ಎಷ್ಟು, 8 ಇಂಟು 100 ಮಾಡಿದ್ರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ, 12.5% ಆನ್ಸರ್. ಸೊ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಸರ್ ಇದು 14.28 ಹೆಂಗೆ ಡೈರೆಕ್ಟಾಗಿ ಬರ್ಕೊಂಡ್ರಿ ಅಂತ ನೀವು ಡೌಟ್ ಬರ್ತಿರ್ಬೋದು. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೆಕ್ಸ್ಟ್ ನೋಡಿ, ಈಗ 1 ಅಂದರೆ ಏನು ಕನ್ಸಿಡರ್ ಮಾಡ್ತೀರಾ, 100%. ಹೌದಾ, 1/2 ಅಂದರೆ ಏನು ಮಾಡ್ತೀರಾ, 50%. ಹೆಂಗೆ ಗೊತ್ತಲ್ಲ, 1/2 ಅಂದರೆ ಇಂಟು 100 ಮಾಡಿಬಿಟ್ರೆ ನಿಮಗೇನು ಸಿಗುತ್ತೆ, 50%. ಅದೇ ಟೈಪ್ 1/3 ಅಂದರೆ ಏನು ಸರ್ ಅಂದರೆ 1/3 ಇಂಟು 100 ಅಂದರೆ 100ಕ್ಕೆ 3 ಗುಣಾಕಾರ ಮಾಡಿದ್ರೆ 33.33%. ಅದೇ ಟೈಪ್ 1/4ಗೆ ಅಂದರೆ ಏನು ಸರ್ ಅಂದರೆ 1/4 ಇಂಟು 100 ಅಂದರೆ 25%. ಅದೇ ಟೈಪ್ 1/5 ಅಂದರೆ 20%. ಅದೇ ಟೈಪ್ 1/6 ಅಂದರೆ ಏನಾಗುತ್ತೆ, ಬೇಕಿದ್ರೆ ಮಾಡಿ ನೋಡಿ, 6 6 16.66% ಆಗುತ್ತೆ. ಅದೇ ಟೈಪು 1/7 ಇಂಟು 100 ಮಾಡಿ 7ಕ್ಕೆ ಇನ್ನೊಮ್ಮೆ ಹೇಳ್ತೀನಿ ಕ್ಲಿಯರ್ ಆಗಿಲ್ಲಿ. ಸೊ 1/7ಗೆ ಬೇಕಿದ್ರೆ ಡೌಟ್ ಇದ್ದರೆ ಚೆಕ್ ಮಾಡಿ ನೋಡಿ. 1/7 ಇಂಟು 100 ಹೇಳ್ತಿರೋದು ನಾನು ಇವಾಗ. ಸೊ ಹೆಂಗೆ, 100ಕ್ಕೆ 7 ಭಾಗಾಕಾರ ಮಾಡಿ ನೋಡಿರಿ, 7 7 ಎಷ್ಟು ಉಳಿತು, 3 7 4 28, 2 ಉಳಿತು, ಪಾಯಿಂಟ್ ಕೊಟ್ಟು 0 ತೋರಿ, ಮತ್ತು 7 2 ಅಂದರೆ 14.28 ಬಂದೆ
ಬರುತ್ತೆ. ಇದನ್ನು ನೀವು ನೆನಪಿಟ್ಕೊಳ್ಳೇಬೇಕು. ಸೊ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ ದೇರ್ ಆರ್ 44 ಮ್ಯಾಂಗೋಸ್. ನೋಡಿರಿ, 44 ಮಾವಿನ ಹಣ್ಣು, 121 ಬಾಳೆಹಣ್ಣು, 11 ಸೇಬು ಹಣ್ಣುಗಳು ಅದಾವೆ. ದೇ ಹ್ಯಾವ್ ಟು ಅರೇಂಜ್ ಇನ್ several rows in such a way that every row contains equal number of fruits and each row contains fruit of one type. What is the minimum number of rows? ಈ ಟೈಪ್ ಕ್ವಶನ್ ಬಂದಾಗ ಅರ್ಥ ಮಾಡ್ಕೊಳ್ಳಿ, ಇದು HCF ಕ್ವಶನ್ಸೇ ಇರುತ್ತೆ. ಯಾಕಂದರೆ 44 ಮ್ಯಾಂಗೋ ಅದಾವೆ, 121 ಬನಾನಾ ಅದಾವೆ, 11 ಆ್ಯಪಲ್ ಅದಾವೆ. ಹೆಂಗೆ ಅರೇಂಜ್ ಮಾಡ್ಬೇಕು ಅಂದರೆ ಪ್ರತಿಯೊಂದು ಸಾಲಿನಲ್ಲಿ ಪ್ರತಿಯೊಂದು ಹಣ್ಣನ್ನು ಸಮನಾಗಿ ಹಂಚಬೇಕು. ಸಿಂಪಲ್ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಸಿಂಪಲ್ ಏನು ಮಾಡಿ, HCF ಹೆಂಗಂದರೆ 44, 121, 11. ಇದ್ರ ಲಸ ಏನಾಗುತ್ತೆ ಹೇಳಿ, 11 ಲಸ ತಗೋರಿ, 11 4 44, 11 11 121, 11 11. ಸೊ ಇವಾಗ ಏನು ಮಾಡಬೇಕು, ಹಂಗಂದರೆ 44 ಮ್ಯಾಂಗೋಗಳಲ್ಲಿ 4 ಮ್ಯಾಂಗೋ, 121 ಬನಾನಾಗಳಲ್ಲಿ 11 ಬನಾನಾ, 11 ಆ್ಯಪಲ್ಗಳಲ್ಲಿ 1 ಬನಾನಾ ಅಂದರೆ ಪ್ಲಸ್ ಮಾಡಿ. ಅಂದರೆ ಪ್ರತಿಯೊಂದು ಸಾಲಿನಲ್ಲಿ ಎಷ್ಟು, 4 ಮಾವಿನ ಹಣ್ಣು, 11 ಬಾಳೆಹಣ್ಣು, 1 ಸೇಬು ಹಣ್ಣನ್ನು ನೆಡಬೇಕಾಗುತ್ತೆ. ಹಾಗಾಗಿ ಎಷ್ಟಾಗುತ್ತೆ, 4 11 15 1 16. ಅಂದರೆ ಆನ್ಸರ್ ಏನು ಬರುತ್ತೆ, 16. ನೆಕ್ಸ್ಟ್ ನೋಡ್ರಿ, ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಕ್ವಶನ್ ಇದೆ. ಸೊ ಏನು ಕೇಳೋಣ ಕ್ವಶನ್ ನೆಕ್ಸ್ಟ್, ಎ ಸಮ್ ಆಫ್ ಮನಿ ಪ್ಲೇಸ್ಡ್ ಕಾಂಪೌಂಡ್ ಇಂಟ್ರೆಸ್ಟ್ ಇಂಟು ಬ್ರ್ಯಾಕೆಟಲ್ಲಿ ಹೇಳಿದ್ದಾನೆ. ಕಾಂಪೌಂಡ್ ವಾರ್ಷಿಕವಾಗಿದೆ ಇದು ಪ್ರಾಬ್ಲಮ್ಮು. ಡಬಲ್ಸ್ ಇಟ್ ಸೆಲ್ಫ್ ಇನ್ 10 years, ಫೈಂಡ್ ದಿ ಟೈಮ್ ಇನ್ ವಿಚ್ ಇಟ್ ವಿಲ್ ಅಮೌಂಟ್ ಟು 4 times ಇಟ್ ಸೆಲ್ಫ್. ಇಟ್ ಮೀನ್ಸ್ ಏನು ಹೇಳತ್ತಾನ ರೀ, ಒಂದು ಅಮೌಂಟ್ ಇಷ್ಟಾರ ಬ್ಯಾಂಕ್ನಾಗ, ಎಷ್ಟೋ ಒಂದು ಅಮೌಂಟ್ ಇಟ್ಟಾನ ಬ್ಯಾಂಕ್ನಾಗ, ಅದು ಏನಾಗತ್ತದ 10 ವರ್ಷನಾಗ ಏನಾಗತ್ತದ, ಡಬಲ್ ಆಗ್ಲತ್ತದ. ಫಾರ್ ಎಕ್ಸಾಂಪಲ್ ಈ ಪಿ ಅನ್ನೋದೊಂದು ಮೊತ್ತ ಅದ ತಿಳ್ಕೊರಿ, ಎಷ್ಟು ಡಬಲ್ ಆಗ್ಲತ್ತದ, ಎಷ್ಟು 2p. ಓಕೆ, ಪಿ ಅನ್ನೋದೇನೋ ಒಂದು ಮೊತ್ತ, ಅದು ಏನಾಗತ್ತದ 2p ಅಂದರೆ ಡಬಲ್ ಆಗ್ಲತ್ತದ. ಟೈಮ್ ಎಷ್ಟು ತೊಗೊಂಡದ್ರಿ, 10 ವರ್ಷ. ಓಕೆ, ಹಂಗಂದ್ರೆ ಕ್ವಶನ್ ಏನು ಕೇಳತ್ತಾನ, ಇದೇ ಮೊತ್ತ 4 ಟೈಮ್ ಆಗ್ಬೇಕಂದ್ರೆ ಆಫ್ಕೋರ್ಸ್ 2p ಇದ್ದಿದ್ದು ಮತ್ತು 4p ಅದೇ ಕೇಳತ್ತಾರ. ಇವಾಗ 2p ಇದ್ದಿದ್ದು 4p ಅಂದರೆ ಮತ್ತೆ ಎಷ್ಟು ವರ್ಷ ತೊಗೋತಾನೆ, 10 ವರ್ಷ. ಅಂದರೆ 10 ವರ್ಷ 10 ವರ್ಷ ಅಂದರೆ ಟೋಟಲ್ ಎಷ್ಟು ವರ್ಷ ಆಗುತ್ತೆ, 20 ವರ್ಷ. ಸೊ ರೈಟ್ ಆನ್ಸರ್ ಈಸ್ 20 years. ಓಕೆ, ನೆಕ್ಸ್ಟ್ ನೋಡಿ 7ನೇ ಕ್ವಶನ್ ಪರ್ಸಂಟೇಜ್ ಮೇಲಿದೆ. ಸೊ ಲಕ್ಷ ಕೊಡಿ, ಎ ಸ್ಟೂಡೆಂಟ್ ಸ್ಕೋರ್ 75% ಇನ್ ಎ ಟೆಸ್ಟ್. ಒಂದು ಟೆಸ್ಟ್ ಇದೆ, ಅದರಲ್ಲಿ ಒಬ್ಬ ವ್ಯಕ್ತಿ ಹುಡುಗ ಏನು ಮಾಡ್ಯಾನ, 75% ಮಾರ್ಕ್ಸ್ ತೊಗೊಳೋಣ. ಬಟ್ ಮುಂದೆ ಏನು ಕಂಡೀಷನ್ ಇದೆ, ಆ್ಯಂಡ್ ಗೆಟ್ಸ್ 30 marks ಮೋರ್ ದೆನ್ ಎನದರ್ ಸ್ಟೂಡೆಂಟ್ ಹೂ ಸ್ಕೋರ್ಡ್ 60%. ಸೊ ನೋಡಿ, ಈ ಥರ ಪ್ರಾಬ್ಲಮ್ಗಳಿಗೆ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋಕ್ಕಂದ್ರೆ, ಒಬ್ಬ ವ್ಯಕ್ತಿ ಎಷ್ಟು ಮಾರ್ಕ್ಸ್ ತೊಗೊಂಡದಾನ, 75%. ಬಟ್ ಏನು ಹೇಳ್ತಾ ಇದ್ದಾನೆ, ಇನ್ನೂ ಒಬ್ಬ ವ್ಯಕ್ತಿ 60% ತೊಗೊಳಲ್ಲ, ಅವನಕಿನ್ನ 30 ಮಾರ್ಕ್ಸ್ ಜಾಸ್ತಿ. ಅಂದರೆ 30 + 60%. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಏನು, ಒಬ್ಬ ವ್ಯಕ್ತಿ 75% ಅಂಕಗಳನ್ನ ತೊಗೊಳೋಣ, ಹೆಂಗಂದ್ರೆ ಇನ್ನೊಬ್ಬ ವ್ಯಕ್ತಿ 60% ತೊಗೊಳಲ್ಲ, ಅವನಕಿನ್ನ 30 ಮಾರ್ಕ್ಸ್ ಹೆಚ್ಚಿಗೆ ಅದಾವೆ. ನೋಡಿ ಅರ್ಥ ಆಯ್ತಾ. ಸೊ ಇವಾಗ ಏನು ಮಾಡಿರಿ, ಈ ಪರ್ಸಂಟೇಜ್ ಈ ಸೈಡ್ ತೊಗೊಂಬರ್ರಿ. ಸೊ ಈ 60%ನ ಈ ಸೈಡ್ ತೊಗೊಂಡು ಬನ್ನಿ. ಸೊ ಏನಾಗುತ್ತೆ ಹೇಳ್ರಿ, ಪ್ಲಸ್ ಇದ್ದು ಈ ಕಡೆ ಬಂದರೆ ಮೈನಸ್. ಸೊ 75% ಮೈನಸ್ 60% ಅಂದರೆ ಈಕ್ವಲ್ ಟು 30 ಆಯಿತು. 75ರಲ್ಲಿ 60 ಹೋದರೆ ಎಷ್ಟಾಗುತ್ತೆ, 15%. 15% ಈಕ್ವಲ್ ಟು 30 ಅಂದರೆ 1% ಅಂದರೆ ಏನಾಗುತ್ತೆ ರೀ, 30 ಡಿವೈಡೆಡ್ ಬೈ 15 ಅಂದರೆ 15 ಒಂದಲೇ 15 ಎರಡಲೇ ಅಂದರೆ 1% ಅಂದರೆ ಎಷ್ಟಾಗುತ್ತೆ, 2. ಬಟ್ ನಮ್ಮ ಕ್ವಶನಲ್ಲಿ ಏನು ಕೇಳಿದಾರೆ, ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಮಾರ್ಕ್ಸ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಯಾವಾಗಲೂ ನಾವೇನು 100% ಕನ್ಸಿಡರ್ ಮಾಡ್ತೀವಿ. ಅಂದರೆ ಇಲ್ಲಿ ಇಂಟು 100 ಮಾಡಿದ್ರೆ 100% ಆಯಿತು, ಅದಕ್ಕೆ ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ, 200. ಹಂಗಂದರೆ ಅವ್ರು ಎಷ್ಟು ಎಕ್ಸಾಮ್ ಇತ್ತು, 200 ಮಾರ್ಕ್ಸಿಂದ ಎಕ್ಸಾಮ್ ಇತ್ತು. ಸೊ ನೆಕ್ಸ್ಟ್ ನೋಡಿ, ಮತ್ತೆ ಬೋರ್ಡ್ ಮಾರ್ಕ್ಸ್ ಬಂತು ಪ್ರಾಬ್ಲಮ್ಮು. ಸೊ ಬೋರ್ಡ್ ಮಾರ್ಕ್ಸ್ ಬಂತು. ಸೊ ಇವಾಗ ನೋಡಿ,
ಏನಿದೆ ಇವಾಲ್ವೇಟ್ 175 ಇಂಟು 72 ಡಿವೈಡೆಡ್ ಬೈ 24 ಪ್ಲಸ್ 5 ಇಂಟು ಬ್ರಾಕೆಟ್ 20. ಸೊ ಇದು ನೋಡಿ ಮತ್ತೆ ಸೇಮ್ ಬೋರ್ಡ್ ಮಾಸ್ ರೂಲ್. ಸೊ ಸಿಂಪ್ಲಿ ನಿಮ್ಮ ಬೋರ್ಡ್ ಮಾಸ್ ರೂಲ್ ಒಟ್ಟಿದೆ. ಫಸ್ಟ್ ಏನು ಮಾಡಬೇಕು, ಬೋರ್ಡ್ ಮಾಸ್ ರೂಲ್ ಅಪ್ಲೈ ಮಾಡಿ. ಸೊ ಇನ್ನರ್ ಬ್ರಾಕೆಟ್ನ ತೊಗೊಳ್ಳಿ ಫಸ್ಟ್. ನಾನು ನೋಡಿಲ್ಲಿ ಇಂಟು 72 ಡಿವೈಡೆಡ್ ಬೈ 24 ಪ್ಲಸ್ 5 ಇದೆ. 24 ಒಂದಲೇ 24 ಮೂರಲೇ 72. ಗುಣಾಕಾರ ಮಾಡಿದಾಗ 3 ಐದಲೇ 15, 3 ವೇಳೆ 21 22, 3 525. ಸಾರಿ, ಅದು ಹಿಂದ್ಗಡೆ 625 ತೊಗೊಂಡಿದ್ದೆ. ಪ್ಲಸ್ 5 ಅಂದರೆ ಎಷ್ಟು ಬರಬೇಕು, 530 ಬರಬೇಕು. ಓಕೆ. ಸೊ ನೆಕ್ಸ್ಟ್ ನೋಡಿ, ಈ 530ನ ಡೈರೆಕ್ಟಾಗಿ ಅಲ್ಲಿ ಕನ್ಸಿಡರ್ ಮಾಡಿ. ಸೊ 530 ಈ ಹೋಲ್ ಬ್ರ್ಯಾಕೆಟಲ್ಲಿ, ಓಕೆ, ಈ ಹೋಲ್ ಬ್ರ್ಯಾಕೆಟಿಂದ ಬಂದಿರೋದು 530. ಮುಂದೆ ಏನಿದೆ, ಇಂಟು 20 ಇದೆ. ಹೋಲ್ ಡಿವೈಡೆಡ್ ಬೈ ಎಷ್ಟಿದೆ, 2 ಇದೆ. 2 ಒಂದಲೇ 2 ಹತ್ತಲೇ. ಸೊ ಫೈನಲಿ ಏನು ಉಳಿತು, 530ಗೆ ಇಂಟು 10 ಮಾಡಿದ್ರೆ ಎಷ್ಟು ಬರುತ್ತೆ, 5300. ಸೊ ಆನ್ಸರ್ ಏನು ಬರುತ್ತೆ, 5300. ಸೊ ನೆಕ್ಸ್ಟು ಸೊ ನೋಡಿ, ಇವಾಗ ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ. ಆಫ್ಟರ್ ವರ್ಕಿಂಗ್ ಫಾರ್ 8 days ರಾಕಿ ಫೈಂಡ್ಸ್ ದಿ ಓನ್ಲಿ 10% ಆಫ್ ದಿ ವರ್ಕ್. ನೋಡಿರಿ, ರಾಕಿ ಅನ್ನೊಬ್ಬ ವ್ಯಕ್ತಿ ಎಷ್ಟು ದಿನ, 8 ದಿನ ಕೆಲಸ ಮಾಡಿದಾಗ ಅವನಿಗೆ ಏನು ಫೀಲ್ ಆಯಿತು, ಓನ್ಲಿ 10% ವರ್ಕೇ ಆಗಿದೆ, ಇನ್ನೂ 90% ವರ್ಕ್ ಯಾರೂ ಮಾಡೇ ಇಲ್ಲ. ಹಾಗಾಗಿ ಅವ ಏನು ಮಾಡ್ತಾನೆ, ಎಂಪ್ಲಾಯೀಸ್ ಪೂನೊಬ್ಬ ವ್ಯಕ್ತಿನ ಇನ್ನೊಬ್ಬನ ಎಂಪ್ಲಾಯ್ ಕೊಡ್ತಾನೆ. ಯಾಕಂದರೆ ಬೇಗ ಕೆಲಸ ಆಗಬೇಕು. ಆವಾಗ ಏನಾಗುತ್ತೆ, ಪೂನಮ್ನ ಕೆಪಾಸಿಟಿ ಎಷ್ಟಿದೆ, 20% ಮೋರ್ ಎಫಿಷಿಯನ್ಸಿ ದೆನ್ ರಾಕಿ. ಅಂದರೆ ಇದರ ಅರ್ಥ ಏನು, ಪೂನಮ್ ಇದ್ದಾಳಲ್ಲ 20% ಹೆಚ್ಚಿದೆ ಅಂದರೆ 120/100 ಯಾರಕ್ಕಿಂತ, ರಾಕಿಗಿಂತ. ಅಂದರೆ ಈ 0 2 ಆರ್ಡರ್ಲೆ 2 ಇಲ್ಲಿ. ಅಂದ್ರೆ ಪೂನಮ್ ಮತ್ತು ರಾಕಿ ಅನುಪಾತ ಎಷ್ಟು ಬಂತು, ಎಫಿಷಿಯನ್ಸಿ ಅನುಪಾತ. ಇದು ಏನು, ಸಾಮರ್ಥ್ಯ. ಅಂದರೆ ಪೂನಮ್ 6 ಕೆಲಸ ಮಾಡಿದ್ರೆ ರಾಕಿ ಎಷ್ಟು ಮಾಡ್ತಾನೆ, 5 ಕೆಲಸ. ಹಂಗಂದ್ರೆ ಹೌ ಮೆನಿ ಮೋರ್ ಡೇ ವಿಲ್ ದೇ ಟುಗೆದರ್ ಟು ಕಂಪ್ಲೀಟ್ ದಿ ರಿಮೈನಿಂಗ್ ವರ್ಕ್. ಸೊ ಇವಾಗ ನೋಡಿರಿ, ಪಿ ಮತ್ತು ಆರ್ದ ಅನುಪಾತ ಸಿಕ್ತು ನಿಮಗೇನು, 6:5. ಸೊ ನೋಡಿ, ಸೊ ಪಿ ಅನುಪಾತ P/R ಅಂದರೆ ಏನು ಸಿಕ್ತಿದ್ದು, 6:5 ಸಿಕ್ಕಿದೆ. ಸೊ ನೋಡಿ, ಇವಾಗ ರಾಕಿ 8 ದಿನ ಮಾಡ ಅಂದರೆ ರಾಕಿದ ಅನುಪಾತ ಎಷ್ಟಿದೆ ಹೇಳ್ರಿ, 5 ಇಂಟು ಎಷ್ಟು ದಿನ, 8 ದಿನ ಮಾಡಿದ್ರೆ ಓನ್ಲಿ ಎಷ್ಟು ಕೆಲಸ ಆಗತ್ತದ, 10 ಕೆಲಸ ಆಗತ್ತದ. ಬಟ್ ಅದೇ ಕ್ವಶನ್ ಏನು ಕೇಳತ್ತಾನೆ, ಇಬ್ಬರು ಜೊತೆಗೂಡಿ ಮಾಡಿದ್ರೆ ಎಷ್ಟಾಗುತ್ತೆ, 11 ಕೆಲಸ. ಆದರೆ ಎಷ್ಟು ದಿನ ತೋತ್ರೆ, ಇನ್ನು ಎಷ್ಟು ಕೆಲಸ ಉಳಿದ ಬಾಕಿ, 90 ಕೆಲಸ. ಅರ್ಥ ಆಗ್ತದ. ನೆಕ್ಸ್ಟ್ ನೋಡ್ರಿ, ಈ 0 ಹೋಯ್ತು. ಓಕೆ, ಈ 9 ಇಲ್ಲಿ ಬಂದರೆ 9 ಲೆಫ್ಟ್ ಸೈಡ್ ಬಂದರೆ ಇಂಟು ಆಗುತ್ತೆ. ಅಂದರೆ ಫಸ್ಟ್ ಆಫ್ ಆಲ್ ಏನೇನು ಉಳಿದಿದೆ ಬರ್ಕೋರಿ, 5 × 40 = 11/9 ಇಂಟು ಡಿ ಆಗುತ್ತೆ. ಸೊ ಈ 9ನ ಆ ಸೈಡ್ ಕಳಿಸ್ರಿ, 360 ಡಿವೈಡೆಡ್ ಬೈ 11. ಇಷ್ಟು ಕೆಲಸನ ಕಂಪ್ಲೀಟ್ ರಿಮೈನಿಂಗ್ ವರ್ಕ್ ಮಾಡೋಕ್ಕೆ 360 ಡಿವೈಡೆಡ್ ಬೈ 11 ದಿನ ತೆಗೆದುಕೊಳ್ತಾರೆ. ಸೊ ನೆಕ್ಸ್ಟ್ ಓಕೆ, ನೆಕ್ಸ್ಟ್ ನೋಡಿ, ಸೆಲ್ಲಿಂಗ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ 5175 ಆ್ಯಂಡ್ ಡಿಸ್ಕೌಂಟ್. ನೋಡಿ, ಇದು ಡಿಸ್ಕೌಂಟು ಚಾಪ್ಟರ್ ಮೇಲೆ ಇದೆ ಕ್ವಶನ್. ಮಾರ್ಕ್ಡ್ ಪ್ರೈಸನ್ನ ಕೇಳಿದ್ದಾನೆ. ಅಂದರೆ ಮಾರ್ಕ್ಡ್ ಪ್ರೈಸ್ ಅಂದರೆ ನಮೂದಿಸಿದ ಬೆಲೆಯು. ಸೊ ಸೆಲ್ಲಿಂಗ್ ಪ್ರೈಸ್, ಸೊ ನಿಮ್ಗೊಂದು ಫಾರ್ಮುಲಾ ಗೊತ್ತಿರಬೇಕು. ಏನು, SP = MRP ಇಂಟು ಡಿಸ್ಕೌಂಟ್ ಪರ್ಸಂಟೇಜ್. ಸೊ SP ನೋಡಿರಿ, ಎಷ್ಟಕ್ಕೆ ಮಾರಿದ್ದಾನೆ ಒಂದು ವಸ್ತುನ, 5175ಕ್ಕೆ. ನಿಮಗೆ MRP ಕಂಡು ಹಿಡಿಬೇಕು. ಡಿಸ್ಕೌಂಟ್ ಎಷ್ಟಿದೆ, 25% ಡಿಸ್ಕೌಂಟ್ ಅಂದರೆ ಹೆಂಗೆ ಬರ್ಕೋತೀರಾ, 75/100 ಅಂದರೆ 25 3 24. ಸೊ ನಿಮಗೆ MRP ಬೇಕು ಅಂದರೆ ಏನು ಮಾಡ್ತೀರಾ, ಈ 3/4ನ ಈ ಸೈಡ್ ಕಳಿಸ್ರಿ, 5175 ಇಂಟು 4/3 ಕಟ್ತಾ ಹೊಡ್ರಿ. 3 1 3 3 3 21 3 2 6 3 5 15. ಅಂದರೆ ಎಷ್ಟು ಬಂತು, 1725 ಇಂಟು 4.
ನೆಕ್ಸ್ಟ್ ನೋಡಿ, ಆರ್ ಕ್ಯಾನ್ ಡೂ ವರ್ಕ್ ಇನ್ 90 ಡೇಸ್. ಆರ್ ಅನ್ನೊಬ್ಬ ವ್ಯಕ್ತಿ 90 ದಿನ ಕೆಲಸ ಮಾಡ್ತಾನೆ. ವಾಟ್ ಪರ್ಸೆಂಟ್ ಆಫ್ ವರ್ಕ್ ಟೋಟಲ್ ವರ್ಕ್ ಕ್ಯಾನ್ ಡನ್ ಬೈ ಇನ್ 45 ಡೇಸ್. ನೋಡಿ, ಸಿಂಪಲ್, ಇದರಲ್ಲಿ ಏನು ಅವಶ್ಯಕತೆ ಇಲ್ಲ ಕ್ಯಾಲ್ಕುಲೇಷನ್ ಮಾಡೋದು. 6 90 ದಿನದಾಗ ಮಾಡ್ತಾನೆ ಕೆಲಸನ. 6 ಎಷ್ಟು ದಿನದಾಗ ಮಾಡ್ತಾನೆ? 90 ಡೇಸ್ ಒಳಗಡೆ ಕೆಲಸ ಮಾಡ್ತಾನೆ. ಸೊ ನೋಡಿ, 6 ಎಷ್ಟು 90 ದಿನದಲ್ಲಿ ಕೆಲಸ ಮಾಡ್ತಾನೆ. ಅದೇ ಕೆಲಸನ 45 ದಿನ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಮಾಡ್ದಂಗೆ ಆಯ್ತು ರೀ? ಸಿಂಪಲ್, 90ರ ಅರ್ಧ ಅಂದರೆ 45 ಅಂದರೆ 50% ಕೆಲಸ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. 6 90 ದಿನದಾಗ ಮಾಡ್ತಾನಂದ್ರೆ 45 ದಿನದಾಗ 45 ದಿನ ಮಾಡಿದ್ರೆ ಎಷ್ಟು ಆದಂಗೆ ಆಯಿತು? 50% ಕೆಲಸ ಮಾಡ್ದಂಗೆ ಆಯಿತು. ನೆಕ್ಸ್ಟ್ ಮತ್ತೆ ನೋಡಿರಿ, ಇದು ಬೋರ್ಡ್ ಮಾಸ್ ಮೇಲಿದೆ. ಫೈಂಡ್ ದಿ ವ್ಯಾಲ್ಯೂ ಆಫ್, ಎಲ್ಲ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾನೆ. ಬ್ರ್ಯಾಕೆಟಲ್ಲಿ ಮಾಡ್ಕೋತ ಹೋಗ್ರಿ. ಫಸ್ಟ್ ಬ್ರ್ಯಾಕೆಟಲ್ಲಿ ಏನಿದೆ? 7 + 33. ಇದರಲ್ಲಿ ಏನಾಗುತ್ತೆ? 40 ಇಂಟು 44ಕ್ಕೆ 2 ಭಾಗಾಕಾರ ಮಾಡಿ ಎಷ್ಟಾಗುತ್ತೆ? 22. ಮತ್ತು ಇಲ್ಲೇನಿದೆ? ಇಂಟು 5 5 25. ನೋಡಿ, ಮಧ್ಯೆ ಎಲ್ಲ ಗುಣಾಕಾರ ಇದ್ದಾವೆ. ಏನಿಲ್ಲ, ಸಿಂಪಲ್ ಫಸ್ಟ್ ಏನು ಮಾಡ್ಕೊಳ್ಳಿ? ಗುಣಾಕಾರ ಮಾಡಿ. 25 2 50. ಸೊ ಯಾವುದಾದ್ರೂ ಮಾಡ್ಕೊಳ್ಳಿ, ಅದರಲ್ಲಿ ಅದೇ ಇದೆ ಅಂತ ಅಲ್ಲ. ಫಸ್ಟ್ ಇಲ್ಲ ಅಂದರೆ ಇದು ಮಾಡ್ಕೊಳ್ಳಿ. 22 ಎಷ್ಟಾಗುತ್ತೆ? 880 ಇಂಟು 25. ಓಕೆ, ಇವಾಗ 25 0. 25 ಎಷ್ಟಾಗುತ್ತೆ? 200. ಮತ್ತು 25 200 ಒಂದಿದು 220. ಸೊ ಆನ್ಸರ್ ಏನು ಬರುತ್ತೆ? 22,000. ನೆಕ್ಸ್ಟ್ ಸೊ ಇದು ಮಾಡಿದ್ದೀವಿ ಅನ್ಕೋತೀನಿ. ಸೊ ನೆಕ್ಸ್ಟ್ 13th ಕ್ವಶನ್, ಹೌದಲ್ಲ? ಒಂದು ಸೆಕೆಂಡ್ ಇರಿ. ಸ್ಟೂಡೆಂಟ್ಸ್ ನೋಡಿ, ಇವಾಗ ನೆಕ್ಸ್ಟ್ 13ನೇ ಕ್ವಶನ್ ಬಂದುಬಿಟ್ಟು ಏನಿದೆ? ಒಂದು ಎಕ್ಸಾಮ್ ಇದೆ. ಅದರಲ್ಲಿ ಏನಿದೆ? ಟೋಟಲ್ ಔಟ್ ಆಫ್ ಟೋಟಲ್ ಅಪಿಯರೆನ್ಸ್ ಸ್ಟೂಡೆಂಟ್ 93%. ನೋಡಿರಿ, ಒಂದು ಎಕ್ಸಾಮ್ ಬರೆದಿದ್ದಾರೆ ಸ್ಟೂಡೆಂಟ್ಸು. ಅದರಲ್ಲಿ 93% ಜನ ಏನಾಗಿದ್ದಾರೆ? ಪಾಸ್ ಆಗಿದ್ದಾರೆ. ಮತ್ತು ಅದರಲ್ಲಿ ಎಷ್ಟು? 9,775 ಸ್ಟೂಡೆಂಟ್ಸ್ಗಳು ಏನಾಗಿದ್ದಾರೆ? ಫೇಲ್ ಆಗಿದ್ದಾರೆ. ಸೊ ಲಕ್ಷ ಕೊಡಿ, 9,775 ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಅಂದರೆ ನೋಡಿ, 93% ಪಾಸ್ ಆಗಿದ್ದಾರೆ. 93% ಪಾಸ್ ಅಂದರೆ ಫೇಲ್ ಇರೋರು ಎಷ್ಟಿರ್ತಾರೆ? ಪಕ್ಕ 7% ಫೇಲ್. ಅದೇ 7% ಫೇಲ್ ಸಂಖ್ಯೆನೇ ಏನು ಕೊಟ್ಟಿದ್ದಾನೆ? 9275. ಇಷ್ಟೇ ನೀವು ಕಂಪ್ಯಾರಿಸನ್ ಮಾಡಬೇಕಾಗಿದ್ದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೋಡಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೀನಿ. ಸೊ 93% ಜನ ಏನಾಗಿದ್ದಾರೆ? 93% ಸ್ಟೂಡೆಂಟ್ಸ್ ಏನಾಗಿದ್ದಾರೆ? ಪಾಸ್ ಆಗಿದ್ದಾರೆ. ಮತ್ತು ಇಲ್ಲಿ ಸಂಖ್ಯೆ ಎದ್ರದ್ದು ಕೊಟ್ಟಿದ್ದಾನಪ್ಪ? 9,775 ಸ್ಟೂಡೆಂಟ್ಸ್ ಏನಿದೆ? ಫೇಲ್ ಸಂಖ್ಯೆ. 93% ಪಾಸ್ ಅಂದರೆ ಫೇಲ್ ಆಗಿರೋರ ಸಂಖ್ಯೆ ಎಷ್ಟಾಗುತ್ತೆ? ಅಫ್ಕೋರ್ಸ್ 7%. 7% ಬರೋಬ್ಬರಿ ಎಷ್ಟಾಗುತ್ತೆ? 9,275 ಆಗುತ್ತೆ. ಹಂಗಂದರೆ 1% ಅಂದರೆ ಏನಾಗುತ್ತೆ? ಇದನ್ನು 7 ಆ ಕಡೆ ಕಳಿಸ್ರಿ, ಡಿವೈಡ್ ಆಗುತ್ತೆ. 75 ಡಿವೈಡೆಡ್ ಬೈ 7 ಕಟ್ತಾ ಬಿಡ್ರಿ. 7 1 7. ಓಕೆ, 7 3 21, 7 2 14, 7 5 35. ಅಂದರೆ 1% ಬರೋಬ್ಬರಿ ಎಷ್ಟಾಗುತ್ತೆ? 1325. ಬಟ್ ನಮಗೇನು ಬೇಕು? ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಅಪಿಯರ್ ಇನ್ ದ ಎಕ್ಸಾಮ್? 1% ಅಂದರೆ ಟೋಟಲ್ ಬೇಕಾದ್ರೆ ಏನು ಮಾಡಬೇಕು? 100%. ಅದಕ್ಕೆ ಇಂಟು 100 ಮಾಡಿದ್ರೆ ಇಲ್ಲಿ ಏನು ಮಾಡಿರಿ? ಇಂಟು 100 ಮಾಡಿರಿ. ಸೊ ಆನ್ಸರ್ ಎಷ್ಟು ಬರುತ್ತೆ? 132500. ಸೊ ಆನ್ಸರ್ ಏನು ಬರುತ್ತೆ? ಆಪ್ಷನ್ 2. ಸೊ ನೆಕ್ಸ್ಟ್ ನೋಡಿರಿ, ಎವರೇಜ್ ಮೇಲಿದೆ ಕ್ವಶನು. ಎವರೇಜ್ ಅಂದರೆ ಸರಾಸರಿ. ಏನು ಹೇಳೋಣ ಕ್ವಶನ್ ನೋಡಿರಿ. ಇನ್ನು ಒಂದು ವರ್ಷದಾಗ ಎವರೇಜ್ ಮಂತ್ಲಿ ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು. ಸಪ್ನ ಅನ್ನೋರು ನೋಡಿರಿ, 1100 ರೂಪಾಯಿ ಖರ್ಚು ಮಾಡ್ಯಾರ. ಎವರೇಜ್ 1100 3 ತಿಂಗಳಿಗೆ. ಅಂದರೆ ಟೋಟಲ್ ಎಷ್ಟು ಆಯ್ತು ರೀ? 3 ತಿಂಗಳು ಅಂದ್ರೆ 11 ಮೂರಲೆ ನೋಡಿರಿ, ಇಲ್ಲೇ ಚೆಕ್ ಮಾಡ್ಕೊರಿ. 11 ಮೂರಲೆ ಎಷ್ಟಾಯಿತು? 3,300 ರೂಪಾಯಿ ಇಲ್ಲಾಯಿತು.
ಮತ್ತು ಸೇಮ್ ಮತ್ತು 1,000 ರೂಪಾಯಿ ನೆಕ್ಸ್ಟ್ 5 ಮಂತಿಗೆ ಖರ್ಚು ಮಾಡ್ಯಾರ ಅಂದರೆ 1,000 ರೂಪಾಯಿ ನೆಕ್ಸ್ಟ್ ಪ್ರತಿ ಎವರೇಜ್ 5 ಮಂತಿಗೆ ಅಂದರೆ ಇಲ್ಲಿ ಎಷ್ಟು ಖರ್ಚಾಯಿತು 5,000 ರೂಪಾಯಿ. ಕ್ಲಿಯರಾ? ನೆಕ್ಸ್ಟ್ ಸೊ ಅಂಡರ್ಸ್ಟ್ಯಾಂಡ್ ಆಗ್ಲತ್ತಲ್ಲ. ಸೊ ನೆಕ್ಸ್ಟ್ ನೋಡ್ರಿ 5,000. ನೆಕ್ಸ್ಟ್ ಮತ್ತೆ ಮುಂದೆ 1,200 ರೂಪಾಯಿ ಎವರೇಜ್ ಹಂಗೆ ಎಷ್ಟು ತಿಂಗಳು 4 ತಿಂಗಳು ಅಂದರೆ ಎಷ್ಟು ಖರ್ಚು ಮಾಡ್ದಂಗೆ ಆಯ್ತು 12 4,800. ಕ್ಲಿಯರಾ? ಓಕೆ, ಅಂದರೆ ಇದು ಖರ್ಚಿಗದಾಯಿತು. ಕೂಡಿಸ್ರಿ ಎಷ್ಟಾದ್ರು ಟೋಟಲ್ ಖರ್ಚು ಎಷ್ಟಾಯಿತು 0 0 8 3 11 5 3 8 12 13,100 ರೂಪಾಯಿ ಖರ್ಚಾಯಿತು. ಮುಂದೆ ಇನ್ನೊಂದು ಲೈನ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಅವ್ರ ಹತ್ರ ಎಷ್ಟು ಸೇವಿಂಗ್ ಉಳಿದಿದೆ 1,300. ಅದನ್ನು ಕೂಡಿಸ್ಕೊಂಡು ಬಿಡಿ. 1,300 ಅಂದರೆ ಸೊ ಎಷ್ಟಾಯಿತು 0 0 3 1 4 14,400 ರೂಪಾಯಿ ಏನಾಯಿತು ಟೋಟಲ್ ಅವಳದು ಇವರಂಥ ಮಂತ್ಲಿ ಅಮೌಂಟ್ ಬಜೆಟ್. ಇದು 14,400 ರೂಪಾಯಿ ಏನಾಯಿತು ಇದು ಮಂತ್ಲಿ ಬಜೆಟ್ಟು. ಬಟ್ ಅವನು ಕೇಳ್ತಾ ಇದ್ದಾನು ವಾಟ್ ವಾಸ್ ದಿ ಸಪ್ನಾಸ್ ಎವರೇಜ್ ಮಂತ್ಲಿ ಇನ್ಕಮ್. ಹಂಗಾರೆ ಮಂತ್ಲಿ ಎಷ್ಟು ಇನ್ಕಮ್ ಆಗುತ್ತೆ, ಒಂದು ವರ್ಷದ ಅಮೌಂಟ್ ಆಯ್ತಿದ್ದು 14,400. ಹಂಗಂದರೆ ಒಂದು ವರ್ಷನಾಗ ಎಷ್ಟು ತಿಂಗಳು ಇರ್ತಾವಪ್ಪ 12 ತಿಂಗಳ. ಸೊ 12ರಲ್ಲಿ ಡಿವೈಡ್ ಮಾಡಿರಿ. 12 12 144 ಅಂದರೆ ಎಷ್ಟು ಬರುತ್ತೆ 1,200. ಅಂದರೆ ಮಂತ್ಲಿ ಎಷ್ಟಾಗುತ್ತೆ 1,200. ಸೊ ನೆಕ್ಸ್ಟ್ ಸರಳ ಬಡ್ಡಿ. ಸೊ ನೆಕ್ಸ್ಟ್ ನೋಡಿ ಸರಳ ಬಡ್ಡಿ. ಸೊ ನೆಕ್ಸ್ಟ್ ನೋಡಿ ಒಂದು ಸೆಕೆಂಡು. ನೆಕ್ಸ್ಟ್ ಕ್ವೆಶನ್ನು ಸರಳ ಬಡ್ಡಿ ಮೇಲಿದೆ. ಏನು ಕೇಳಿದ್ದಾನೆ ನೋಡಿ. ಸೊ ದ ಸಿಂಪಲ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಎ ಸಮ್ ಆಫ್ 40 ಇಯರ್ಸ್. ಏನೇನು ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ, ಎಷ್ಟು ವರ್ಷ 40 ವರ್ಷ. ಮತ್ತು ವಾಟ್ ಈಸ್ ದಿ ಆ್ಯನ್ಯುವಲ್ ಕೇಳಿದ್ದೇನು ಕ್ವೆಶನ್ಗಳಲ್ಲಿ ಬಡ್ಡಿ ದರವನ್ನು ಕೇಳಿದ್ದಾನೆ. ಸೊ ದ ಸಿಂಪಲ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಎ ಸಮ್ ಆಫ್ 40 ಇಯರ್. ಏನು ಇನ್ನೊಂದು ಏನು ಕೊಟ್ಟಿದ್ದಾನೆ 2/5 ಆಫ್ ದಿ ಸಮ್ ಅಂದರೆ ಏನಿದರ ಅರ್ಥ 5 ರೂಪಾಯಿ ಅಮೌಂಟಿಗೆ ಬಡ್ಡಿ ಎಷ್ಟು ಸಿಗ್ತಾ ಇದೆ 2 ರೂಪಾಯಿ. ಸೊ ಇದು ಅಂದರೆ ಏನು ಸಿಂಪಲ್ ಇಂಟ್ರೆಸ್ಟ್, ಇದು ಇಂಟ್ರೆಸ್ಟ್, ಇದು ಏನಾಗುತ್ತೆ ಅಮೌಂಟ್ ಅಂದರೆ ಸಮ್ ಅಂದರೆ ಪ್ರಿನ್ಸಿಪಲ್. ಅರ್ಥ ಆಗ್ತದ? ಸೊ ನೋಡಿ ಇದರ ಅರ್ಥ ಏನು, ದ ಸಿಂಪಲ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಸಮ್ ಆಫ್ 40 ಇಯರ್ಸ್ ಅಂದರೆ 2/5 ಆಫ್ ದಿ ಸಮ್ ಅಂದ್ರೆ ಏನು 5 ರೂಪಾಯಿ ಮೊತ್ತ ಇಟ್ಟರೆ ಪ್ರಿನ್ಸಿಪಲ್ ಇಟ್ಟರೆ ಅವನಿಗೆ ಎಷ್ಟು ಎಸ್ ಐ ಎಷ್ಟು ಸಿಗ್ತಾ ಇದೆ 2 ರೂಪಾಯಿ. ಸೊ ನಿಮಗೆಲ್ಲ ಫಾರ್ಮುಲಾ ಗೊತ್ತದೆ, ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಪಿ ಅಂದರೆ ಏನಿದೆ ನೋಡಿ, ಪಿ ಅಂದರೆ ಸೊ ನಿಮಗೆ ಇನ್ನೊಮ್ಮೆ ಇಲ್ಲಿ ಸೊ ಫಾರ್ಮುಲಾ ಹಾಕ್ಕೊಳ್ಳಿ. ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ಎಸ್ ಐ ಅಂದರೆ ಎಷ್ಟಿದೆ 2, ಪಿ ಅಂದರೆ 5, ಸಮಯ ಎಷ್ಟು ಕೊಟ್ಟಾನೆ 40 ಡಿವೈಡೆಡ್ ಬೈ 100. ನಿಮಗೇನು ಕಂಡುಹಿಡಿಬೇಕು ರೇಟ್ ಕಂಡುಹಿಡಿಬೇಕು. 0 0 ಹೋಯಿತು, 5 ಒಂದಲೇ 5 ಎರಡಲೇ 2 ಒಂದಲೇ 2 ಎರಡಲೇ ಈ 2 ಹೋಯಿತು ಅಂದರೆ ರೇಟ್ ಇಸ್ ಕೊಟ್ಟು ಎಷ್ಟಾಯಿತು 1%. ನೆಕ್ಸ್ಟ್ ನೋಡಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಬೋತ್ ಎ ಆ್ಯಂಡ್ ಬಿ ಇಬ್ಬರು ಅದರ ವ್ಯಕ್ತಿ ಎ ಆ್ಯಂಡ್ ಬಿ ಒಂದು ವಾಚನ್ನ ಮಾರ್ಯಾರ. ಎಷ್ಟಕ್ಕೆ ಪ್ರತಿಯೊಬ್ಬರು 5,000 ರೂಪಾಯಿಗೆ ಮಾರ್ಯಾರ. ಆಮೇಲೆ ಎಗೆ ಏನಾಗತ್ತದ ಎಗೆ ಪ್ರಾಫಿಟ್ ಎಷ್ಟಾಗಿದೆ 25% ಪ್ರಾಫಿಟ್ ಅಂದ್ರೆ ಹೆಂಗೆ ತೋತ್ರಿ 125. ಅದೇ ಥರ ಬಿಗೆ ಎಷ್ಟು ಲಾಸ್ ಆಗ್ಯದ 10% ಅಂದರೆ 90. ಹಂಗಂದ್ರೆ ಇವರಿಬ್ಬರದು ಸಿ ಪಿ ಅಂದರೆ ಕಾಸ್ಟ್ ಪ್ರೈಸಿಂದ ಅನುಪಾತ ಕಂಡುಹಿಡ್ರಿ ಅಂದಾನ. ನಾ ಏನು ಮಾಡೋದು ನೋಡ್ರಿ, ಎಗೆ ಫಸ್ಟ್ ಎ ವ್ಯಕ್ತಿ 25% ಲಾಭ ಅಂದರೆ 125. ಅದೇ ಥರ ಬಿಗೆ ಲಾಸ್ ಎಷ್ಟಾಗಿದೆ 10% ಅಂದರೆ 90. ಸೊ ಇವಾಗ ನೋಡಿ, ಸೊ ಎ ಈ ಬಿ ಈ ಸೈಡ್ ತೊಗೊಂಬನ್ನಿ. ಸೊ ಹಂಗಂದರೆ 90 ಡಿವೈಡೆಡ್ ಬೈ ಈ 125 ಅಂದರೆ ಈ ಸೈಡ್ ಬಂತು. ಸೊ ಕಟ್ತಾರೆ ನೋಡ್ರಿ 5 ಮಗ್ಗಿಲೆ
5 2 10, 5 5 25 ಮೇಲೆ 5 1 18 ಅಂದರೆ ಎ ಮತ್ತು ಬಿ ಅನುಪಾತ ಎಷ್ಟಾಗುತ್ತೆ? 18/25 ಆಗುತ್ತೆ ಆನ್ಸರು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ರಿ, ಟ್ರೈನ್ ಮೇಲಿದೆ ಪ್ರಾಬ್ಲಮ್ಮು. 2 ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ನಾಗ ಹೊಂಟವು. 2 ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ ಹೊಂಟವು ವಿತ್ ಸೇಮ್ ಸ್ಪೀಡ್. ನೋಡ್ರಿ, ಲಕ್ಷ ಕೊಡ್ಬೇಕಾಗಿದೆ. ಎರಡಕ್ಕೂರ್ದು ಸ್ಪೀಡ್ ಏನಿದೆ? ಸೇಮ್ ಇದೆ. ಮತ್ತೇನು ಕೊಟ್ಟಾನ? ಲೆಂತ್ ಕೂಡ ಏನಿದೆ? ಸೇಮ್ ಇದೆ. ಅಂದರೆ ಲೆಂತ್ ಅಂದರೆ ಎರಡಕ್ಕೂ ಟ್ರೈನು, ಈ ಟ್ರೈನು ಫಾರ್ ಎಕ್ಸಾಂಪಲ್ ಎ ಟ್ರೈನು ಬಿ ಟ್ರೈನು ತೊಗೊಂಡ್ರೆ ಎದು 320, ಬಿದು 320 ಇದೆ. ಅಂದರೆ ಡಿಸ್ಟೆನ್ಸ್ ಏನಾಗ್ಬಿಡುತ್ತೆ? 640 ಆಗಿಬಿಡ್ತು. ಕ್ಲಿಯರ್ ಆಯ್ತಾ? ಹಾಗೆ ಸಮಯ ಎಷ್ಟು ಕೊಟ್ಟಾನ? 18 ಸೆಕೆಂಡ್ ಕೊಟ್ಟಾನ. ಸೊ ಸಿಂಪಲ್, ನಿಮಗೇನು ಕೇಳೋಣ, ವಾಟ್ ಈಸ್ ದಿ ಸ್ಪೀಡ್ ಆಫ್ ದಿ ಈಚ್ ಟ್ರೈನ್ ಸ್ಪೀಡ್? ಫಾರ್ಮುಲಾ ಹಾಕೋರಿ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಅನ್ನು ನೋಡ್ರಿ, ಆಲ್ರೆಡಿ 2 ಟ್ರೈನ್ಗಳು ಉದ್ದು ಕೂಡಿಸ್ಕೊಂಡ್ರೆ ಎಷ್ಟು? 640. ಸಮಯ ಎಷ್ಟದ? 18. ಬಟ್ ಇನ್ನೊಂದು ನೆನಪಿಟ್ಕೋಬೇಕಾಗಿದ್ದೇನು, ಆಪ್ಷನ್ಗಳು ಚೆಕ್ ಮಾಡಿ. ಕಿಲೋಮೀಟ್ರ್ ಪರ್ ಅವರ್ನಾಗ ಅದಾವೆ. ಇನ್ ಕೇಸ್ ನೀವು ಇದೇ ಥರ ಮಾಡಿದರೆ ಮೀಟ್ರ್ ಪರ್ ಸೆಕೆಂಡ್ ಬರುತ್ತೆ. ಅದಕ್ಕೆ ಡೈರೆಕ್ಟಾಗಿ ಕಿಲೋಮೀಟ್ರ್ ಪರ್ ಅವರ್ ಮಾಡ್ಕೊಳ್ಳೋಕ್ಕೆ 18/5 ಮಾಡಿ ಭಾಗಾಕಾರ ಮಾಡಿ ಚೇಂಜ್ ಆಗಿ ಕಟ್ತಾ ಹೊಡ್ರಿ. 5 1 5 1 5 5 2 5 8 40 ಅಂದರೆ ಸ್ಪೀಡ್ ಎಷ್ಟು ಬಂತು? 128. ಬಟ್ ಇದು ಒಂದೇ ಟ್ರೈನ್ದಲ್ಲ, 2 ಟ್ರೈನ್ಗಳದು. ಯಾಕಂದರೆ ಫಸ್ಟಿಗೆ ಕೊಟ್ಬಿಟ್ಟಿದ್ದಾನೆ. 2 ಟ್ರೈನ್ ಏನದ? ಸೇಮ್ ಸ್ಪೀಡ್. ಅಂದರೆ ನೋಡ್ರಿ, ಅಪೋಸಿಟಲ್ಲಿ ಬಂದರೆ 2 ಟ್ರೈನ್ಗಳ ಸ್ಪೀಡ್ ಏನಾಗುತ್ತೆ? ಕೂಡಿಸ್ತಾಗುತ್ತೆ. ಸೊ ಹಂಗಂದ್ರೆ 2 ಸೇಮ್ ಅದಂದ್ರೆ ಒಂದು ಟ್ರೈನಿನ ಸ್ಪೀಡ್ ಎಷ್ಟಾಯಿತು? 64 km/h. ಸೊ ಆನ್ಸರ್ ಏನಾಗುತ್ತೆ? 64 km/h. ನೆಕ್ಸ್ಟ್ ನೋಡಿ, ಎವರೇಜ್ ಮೇಲಿದೆ. ಸೊ ಎವರೇಜ್ ಮೇಲೆ ಕ್ವಶನ್. ಸೊ ನೋಡಿ, ಇವಾಗ 7 ಮಂದಿದು ಏನು ಕೊಟ್ಟಾನ? ಟೀಮ್ಸ್ದು ದ ಏಜ್ ಆಫ್ 7 men ಅಂದರೆ 7 ಜನದ ಕ್ರಿಕೆಟರ್ದು ವಯಸ್ಸು ಕೊಟ್ಟಾನ. ಇದ್ರದ್ದು ಸಿಂಪಲ್ ನೋಡ್ರಿ, ಏನಿದೆ ಎವರೇಜ್ ಪ್ರಾಬ್ಲಮ್? 26, 25, 21, 29, 24, 28, 22. ನೋಡಿ ಏನು ಮಾಡಬೇಕು ಇವಾಗ? ಎಲ್ಲ ಹಾಕಿರೋದು ಕೂಡಿಸ್ಕೊಳ್ಳಿ. 5 6 11 11 1 12 1 9 21 4 25 25 ಅಂದರೆ 35. ಸೊ ಇದನ್ನು ಕೂಡಿಸೋರಿ. 2 4 6 8 10 12 12 14 13 17 175. ಸೊ 175 ಬಂತು ಟೋಟಲ್ ವಯಸ್ಸನ್ನು ಕೂಡಿಸಿದಾಗ. ಅದೇ ಅಲ್ಲ ನಮ್ದು ಎವರೇಜ್ ಫಾರ್ಮುಲಾ ಏನಪ್ಪ? ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಹಂಗಂದ್ರೆ ಈಗ ಒಟ್ಟು ಮೊತ್ತ ಎಷ್ಟು ಬಂತು? 175 ಡಿವೈಡೆಡ್ ಬೈ ಏನು ಮಾಡ್ಬೇಕು? ಎಷ್ಟು ಜನ ಆದರೆ? 7 ಜನ. ಅಂದರೆ 175ಕ್ಕೆ 7 ಭಾಗಾಕಾರ ಮಾಡಿರಿ. 7 2 14, ಎಷ್ಟು ಉಳಿತು? 3 5 7 5 35. ಅಂದರೆ ಎಷ್ಟು ಬಂತು? ಎವರೇಜು 25. ನೆಕ್ಸ್ಟ್ ನೋಡಿ, ಸಿಂಪಲ್ ಒಂದು ಅನುಪಾತದ ಮೇಲಿದೆ ನೋಡ್ರಿ ಲೆಕ್ಕ. ಎಮ್ ಮತ್ತು ಅನುಪಾತ ಎನ್ ಕೊಟ್ಟಿದ್ದಾನೆ. ಇಟ್ ಮೀನಿಂಗ್ ಏನಂದರೆ, ಎಮ್ ಅಂದರೆ 9 ಅಂದಂಗೆ, ಎನ್ ಅಂದರೆ 6 ಅಂದಂಗೆ. ಸೊ ಜಸ್ಟ್ ಪುಟ್ ಮಾಡಿರಿ. ಎಮ್ ಪ್ಲಸ್ ಎನ್ ಅಂದರೆ ಏನಾಗುತ್ತೆ? 9 6 15 ಅನುಪಾತ. ಎಮ್ ಮೈನಸ್ ಎನ್ ಅಂದರೆ 9ರಾಗ 6 ಹೋದರೆ ಎಷ್ಟಾಗುತ್ತೆ? 3 ಆಗುತ್ತೆ. ಬಟ್ ನೋಡಿರಿ, ಇದು 15/3. ಇನ್ನೂ ಸರಳೀಕರಿಸ್ಬೋದು. 3 1 3 5 ಅಂದರೆ ಅನುಪಾತ ಎಷ್ಟು ಬರುತ್ತೆ? 5:1. ನೆಕ್ಸ್ಟ್ ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ಮಾರ್ಕ್ ಪ್ರೈಸ್ ಕೊಟ್ಟಿದ್ದಾನೆ 2000. ಆಫ್ಟರ್ ಗಿವಿಂಗ್ 2 ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ 20% ಆ್ಯಂಡ್ X%, ದ ಚೇರ್ ಈಸ್ ಸೋಲ್ಡ್ ಫಾರ್ RS. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ X? ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನೆ? 20%. ನೋಡಿರಿ, ಸಡನ್ನಾಗಿ ಏನು ಮಾಡ್ಯಾನ ನಾವು? ಸಕ್ಸಸ್ಸಿವ್ 2 ಡಿಸ್ಕೌಂಟ್ ಕೊಟ್ಟಾನ. ಒಂದು 20%, ಒಂದು X% ಅಂತ ಕೊಟ್ಟಾನ. ಅದೇ ಕಂಡುಹಿಡಿಬೇಕು. ಆಮೇಲೆ ಓವರಾಲ್ ಆಗಿ 2000 ರೂಪಾಯಿ ಬಿಲ್ಲಿಗೆ ಎಷ್ಟು ಅಮೌಂಟ್ ಕೊಟ್ಟಾತ ನಾವು? 1400. ಸೊ ನೋಡಿ, ನೆಕ್ಸ್ಟ್ ಯಾವ ಥರ ಮಾಡ್ಬೇಕು ಇವಾಗ? ಫಸ್ಟ್ ಆಫ್ ಆಲ್ 20% ಡಿಸ್ಕೌಂಟ್ ಅಂದರೆ ಹೆಂಗೆ ಬರ್ಕೋತೀರಿ? 20% ಡಿಸ್ಕೌಂಟ್ ಅಂದರೆ 100 ರೂಪಾಯಿ ಇರೋ ವಸ್ತುನ ಎಷ್ಟಕ್ಕೆ ಮಾರ್ಯಾನ? 80ಕ್ಕೆ. 100 ರೂಪಾಯಿ ಇರೋ ವಸ್ತುನ
ಎಷ್ಟಕ್ಕೆ 80 ಅಂದರೆ 0 2 ನಾಲ್ಕಲೆ 2 ಇಲ್ಲಿ ಅಂದರೆ 5 ರೂಪಾಯಿ ಇರೋ ವಸ್ತುನ 4 ರೂಪಾಯಿಗೆ ಮಾರ್ಯಾನ. ಸೊ ಇವಾಗ ನೋಡಿ ಫಸ್ಟ್ ಡಿಸ್ಕೌಂಟ್ ಎಷ್ಟು ಕೊಟ್ಟಾನಪ್ಪ, 5 ರೂಪಾಯಿ ಇರೋ ವಸ್ತುನ 4 ರೂಪಾಯಿಗೆ ಮಾರ್ಯಾನ. ಇನ್ನೊಂದು ಡಿಸ್ಕೌಂಟ್ ಕೊಟ್ಟಾನ ಗೊತ್ತಿಲ್ಲ ನಮಗೆ, ಎಕ್ಸ್ ಇದ್ದಿದ್ದು ವಾಯ್ ಅಂತ ಅನ್ಕೊಳ್ರಿ. ಬಟ್ ಟೋಟಲ್ ಅಮೌಂಟ್ ಎಷ್ಟಾಗ್ಯದ, 2000 ರೂಪಾಯಿ ಇದ್ದಿದ್ದು ಎಷ್ಟಕ್ಕಾಗ್ಯದ, 1400 ರೂಪಾಯಿ ಆಗ್ಯದ. ಸಿಂಪಲ್ ನೋಡಿರಿ, ಎಕ್ಸ್ ವಾಯ್ ನಾವು ಕಂಡು ಹಿಡಿಬೇಕು. ನೆಕ್ಸ್ಟ್ ಎಷ್ಟು ಡಿಸ್ಕೌಂಟ್ ಕೊಟ್ಟಾನ, ಏನಿಲ್ಲ, ಸಿಂಪಲ್ ಇದನ್ನ ಇದಕ್ಕೆ ಇಂಟು ಮಾಡಿ, ಇದನ್ನ ಇದಕ್ಕೆ ಇಂಟು ಮಾಡಿ. 4 ಎರಡಲೇ ಎಷ್ಟಾಯಿತು, 8000. ಈ ಕಡೆ 5ಕ್ಕೆ 1400ಕ್ಕೆ ಇದರಲ್ಲೇ ಗುಣಾಕಾರ ಮಾಡಿರಿ, 7000. ಅಂದರೆ 8000 ರೂಪಾಯಿ ಅದನ್ನು 7000 ಅಂದರೆ ಎಷ್ಟು ರೂಪಾಯಿ ಬಿಟ್ಟಾನ, 1000 ರೂಪಾಯಿ ಡಿವೈಡೆಡ್ ಬೈ 8000 ಇಂಟು 100. ನೋಡಿರಿ 2 0 2 0 ಈ 0 ಈ 0 ಅಂದರೆ 100ಕ್ಕೆ 8ರಲ್ಲಿ ಡಿವೈಡ್ ಮಾಡಿರಿ, 8 ಒಂದಲೇ 8 2 8 ಎರಡಲೇ 16. ಪಾಯಿಂಟ್ ಕೊಟ್ಟು 0 ತೊಗೊಂಡ್ರೆ ಎಷ್ಟು ಬರುತ್ತೆ ನಿಮ್ಮದು ಆನ್ಸರ್, 12.5%. ಸೊ ಸ್ಟೂಡೆಂಟ್ಸ್ ನೋಡಿ, ಇವತ್ತಿಗೆ 20 ಕ್ವಶನ್ಸು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೀನಿ. ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ಅನ್ಕೋತೀನಿ. ಡಿಟೇಲಾಗಿ ಚಾಪ್ಟರ್ಸ್ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಟ್ ಇವಾಗ ಶಾರ್ಟ್ಸ್ ಆಗಿ ಈ ಥರ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ಇದೇ ಟೈಪು ನೆಕ್ಸ್ಟ್ 20 ಕ್ವಶನ್ಸ್ ರೀಸನಿಂಗ್ನ ಹಾಕೋಣ. ಥ್ಯಾಂಕ್ ಯು ಸೋ ಮಚ್.